ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಮಂಗಳೂರಿನಲ್ಲಿ ಸ್ಪೆಷಲ್ ಆದಂತಹ ಮಂಗಳೂರು ಬನ್ಸನ್ನು ರೆಡಿ ಮಾಡೋಣ. ಅದಕ್ಕೆ ಬೇಕಾಗಿರೋದು ಬಾಳೆಹಣ್ಣು. ಸ್ವಲ್ಪ ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಳ್ಳಿ. ಚೆನ್ನಾಗಿ ಪಟಾಪಟ ಅಂತೇಳಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಒಂದು 3-4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಮತ್ತು 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಅದು ಆಪ್ಷನಲ್, ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ಮೈದಾ ಹಾಕಿ ನಾವೊಂದು ಡೋನ ರೆಡಿ ಮಾಡಬೇಕು. ಡೋ ಗಟ್ಟಿ ಆಗಬಾರ್ದು, ತುಂಬ ತೆಳುನೂ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಅದರ ಮಧ್ಯದಲ್ಲಿ ನಾನೊಂದು ಸ್ಟೋರಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ಒಂದು ಹುಡುಗಿ ತನ್ನ ಅಮ್ಮನ ಜೊತೆ ಕೇಳ್ತಾಳೆ, ಅಮ್ಮ ಯಾಕೆ ನಮಗೆ ಯಾವತ್ತೂ ಕಷ್ಟ ಬರುತ್ತಲ್ವಾ ಅಂತ ಹೇಳಿ. ಅಮ್ಮ ಏನೂ ಮಾತಾಡೋದಿಲ್ಲ. ಅವಳು ಒಂದು 3 ಪಾತ್ರೆನ ತೊಗೊಳ್ತಾಳೆ, ನೀರು ಹಾಕಿ ಅದನ್ನು ಸ್ಟವ್ ಮೇಲೆ ಇಡ್ತಾಳೆ. ಆಮೇಲೆ ಏನಾಯಿತು ಅದನ್ನು ನಾನು ಹೇಳ್ತೀನಿ. ಇವಾಗ ನಮ್ಮ ಡೋ ರೆಡಿ ಆಯಿತು. ಇದನ್ನು 4-5 ಗಂಟೆ ತನಕ ಹಾಗೆ ಬಿಟ್ಬಿಡಬೇಕು. ಬಿಟ್ಟಾದ್ಮೇಲೆ ನೋಡಿ, ಈ ರೀತಿ ನಮ್ಮ ಡೋ ರೆಡಿ ಆಗಿದೆ. ಇದನ್ನು ಪೂರಿಯ ಆಕಾರದಲ್ಲಿ ನಾವು ಈ ಥರ ತಟ್ಟಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಇದನ್ನು ಮಾಡಾದಮೇಲೆ ನಮ್ಮ ಮಂಗಳೂರು ಬನ್ಸ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು, ಓಕೆನಾ? ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಆ ಒಂದು ಕಥೆನ ನಾನು ಮುಂದುವರಿಸ್ತೀನಿ. ಸೊ 3 ಪಾತ್ರೆಗೆ, ಒಂದು ಪಾತ್ರೆಯಲ್ಲಿ ಅವರು ಆಲೂಗೆಡ್ಡೆನ ಹಾಕ್ತಾರೆ, ಇನ್ನೊಂದು ಪಾತ್ರೆಯಲ್ಲಿ ಅವರು ಮೊಟ್ಟೆನ ಹಾಕ್ತಾರೆ, ಇನ್ನೊಂದು ಪಾತ್ರೆಯಲ್ಲಿ ಕಾಫಿಯನ್ನು ಹಾಕ್ತಾರೆ. ಸೊ ಏನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಆಲೂಗೆಡ್ಡೆ ಮೃದು ಆಗುತ್ತೆ, ಮೊಟ್ಟೆ ಗಟ್ಟಿ ಆಗುತ್ತೆ, ಆ ಕಾಫಿ ಆ ನೀರನ್ನೇ ಬದಲಾಯಿಸುತ್ತೆ. ಅಮ್ಮ ಹೇಳ್ತಾಳೆ, ನೋಡು ಮಗಳೇ, ಕಷ್ಟಗಳು ಬಿಸಿ ನೀರಿನ ಹಾಗೆ, ನೀನು ಅದರಲ್ಲಿ ಏನಾಗ್ತೀಯಾ? ಸಾಫ್ಟ್ ಆಗಿರುವಂಥ ಆಲೂಗೆಡ್ಡೆನ, ಗಟ್ಟಿಯಾಗಿರೋ ಮೊಟ್ಟೆನ, ಅಥವಾ ಪರಿಸ್ಥಿತಿಯನ್ನೇ ಬದಲಾಯಿಸುವಂಥ ಕಾಫಿನ ನೀನು ಅದರಲ್ಲಿ ಚೂಸ್ ಮಾಡು ಅಂತ ಹೇಳಿ. ಪರಿಸ್ಥಿತಿ ನಮಗೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಪರಿಸ್ಥಿತಿನ ಯಾವ ರೀತಿ ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ಈ ಒಂದು ನೀತಿ ಜೊತೆ ನಮ್ಮ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.